ನಮಸ್ಕಾರ ಸ್ನೇಹಿತರೆ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಈ ಜಪವನ್ನು ಎಲ್ಲರೂ ಮಾಡಿರ್ತೀರ ಅಲ್ಲವೇ? ಭಕ್ತಿ, ಶಾಂತಿ ಮತ್ತು ದೈವಿಕ ಅನುಭವ ಒಂದೇ ಸ್ಥಳದಲ್ಲಿ ಸಿಗಬೇಕೆಂದರೆ ಬೆಂಗಳೂರಿನ ಇಸ್ಕಾನ್ ದೇವಾಲಯವೇ ಮೊದಲ ಆಯ್ಕೆ. ಹರೇ ಕೃಷ್ಣ ಹಿಲ್ ಮೇಲಿರುವ ಈ ಭವ್ಯ ದೇವಾಲಯವು ತನ್ನ ಅದ್ಭುತ ವಾಸ್ತುಶಿಲ್ಪ, ಭಕ್ತಿಮಯ ವಾತಾವರಣ ಮತ್ತು ಶ್ರೀಕೃಷ್ಣನ ದಿವ್ಯ ದರ್ಶನದಿಂದ ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ. ಈ ದೇವಾಲಯದ ವಿಶೇಷತೆ ಏನು? ಇದರ ಇತಿಹಾಸವೇನು? ಇಲ್ಲಿಗೆ ಬಂದರೆ ಯಾವ ದೈವಿಕ ಅನುಭವ ಸಿಗುತ್ತದೆ? ಈ ಎಲ್ಲ ಕುತೂಹಲಕಾರಿ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಹಾಗಾದರೆ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡ್ತೀರಿ ಅಲ್ವೇ? ಸಾಧಾರಣವಾಗಿ ಹೊರ ಊರುಗಳಿಂದ ಬೆಂಗಳೂರಿಗೆ ಬರುವ ಪ್ರವಾಸಿಗರನ್ನು ಈ ಹಿಂದೆ ಬೆಂಗಳೂರು ರೈಲ್ವೆ ನಿಲ್ದಾಣ, ವಿಧಾನಸೌಧ, ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ಗಳಿಗೆ ಕರೆದುಕೊಂಡು ಹೋಗಿ ತೋರಿಸುತ್ತಿದ್ದರೆ 90ರ ದಶಕದಲ್ಲಿ ಬೆಂಗಳೂರಿನ ರಾಜಾಜಿನಗರದ ಆರಂಭದಲ್ಲಿ ಇಸ್ಕಾನ್ ದೇವಾಲಯ ನಿರ್ಮಾಣವಾದ ಕೂಡಲೇ ಬೆಂಗಳೂರಿಗೆ ಬರುವ ಪ್ರವಾಸಿಗರ ಪಟ್ಟಿಯಲ್ಲಿ ಈ ದೇವಾಲಯವು ಇರುತ್ತಿತ್ತು. ಬೆಂಗಳೂರಿಗೆ ಕಿರೀಟಪ್ರಿಯವಾದ ಅತ್ಯಂತ ಸುಂದರವಾದ ಇಸ್ಕಾನಿನ ಶ್ರೀ ರಾಧಾಕೃಷ್ಣ ದೇವಾಲಯವು ಬಹಳ ಸುಂದರವಾಗಿದೆ. ಬೆಂಗಳೂರು ಇತಿಹಾಸವನ್ನು ಹೊಂದಿದೆ. ದ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂದರೆ ಇಸ್ಕಾನ್ನ ಪೂರ್ಣ ಮಾಹಿತಿ ಅಥವಾ ಹರೇ ಕೃಷ್ಣ ಚಳುವಳಿ ಎಂದು ಕರೆಯಲ್ಪಡುವ ಈ ಸಂಸ್ಥೆಯನ್ನು ಪಶ್ಚಿಮ ಬಂಗಾಳದ ಮೂಲದ ಶ್ರೀ ಅಭಯ್ ಚರಣ್ ಅವರು ಭಕ್ತಿ ವೇದಾಂತದ ಮೇಲೆ ನಂಬಿಕೆಯಿಂದ ಗೌಡಿಯ ವೈಷ್ಣವ ಸಂಪ್ರದಾಯವೊಂದಕ್ಕೆ ನಾಂದಿ ಹಾಡುವ ಮೂಲಕ ಕೃಷ್ಣಂ ವಂದೇ ಜಗದ್ಗುರುಂ ಎನ್ನುವ ಏಕದೇವತಾ ಸಂಪ್ರದಾಯದ ಪಥವನ್ನು ಆರಂಭಿಸಿ ಕೇವಲ 60 ರೂಪಾಯಿಯ ಜೊತೆಗೆ ಭಗವದ್ಗೀತೆ ಮತ್ತು ಒಂದೆರಡು ದೈನಂದಿನ ಬಟ್ಟೆಯೊಂದಿಗೆ ಕಲ್ಕತ್ತಾದಿಂದ 1966ರಲ್ಲಿ ಅಮೆರಿಕದ ನ್ಯೂಯಾರ್ಕ್ ನಗರಕ್ಕೆ ಹೋಗಿ ಇಸ್ಕಾನ್ ಸ್ಥಾಪಿಸಿದ ಪರಿ ನಿಜಕ್ಕೂ ರೋಚಕವೆನಿಸುತ್ತದೆ. ತಮ್ಮದಲ್ಲದ ಭಾಷೆ, ಸಂಸ್ಕಾರ ಮತ್ತು ಸಂಸ್ಕೃತಿಯ ನಾಡಿನಲ್ಲಿ ಭಕ್ತಿ ಯೋಗ ಅಥವಾ ಕೃಷ್ಣ ಪ್ರಜ್ಞೆಯ ಅಭ್ಯಾಸವನ್ನು ಆರಂಭಿಸುವ ಮೂಲ ಉದ್ದೇಶದಿಂದ ಸ್ಥಾಪಿಸಲಾದ ಈ ಇಸ್ಕಾನ್ ಸಂಪ್ರದಾಯಕ್ಕೆ ಆರಂಭದಲ್ಲಿ ಸೇರಿಕೊಳ್ಳುವವರು ಯಾರೂ ಇರದಿದ್ದರೂ ಪ್ರತಿನಿತ್ಯವೂ ಸ್ವಾಮಿಗಳು ಶ್ರದ್ಧಾಭಕ್ತಿಯಿಂದ ಸ್ವತಃ ನೈವೇದ್ಯವನ್ನು ತಯಾರಿಸಿ ಭಕ್ತಿಯಿಂದ ಶ್ರೀಕೃಷ್ಣನ ಪೂಜೆ ಮಾಡಿ ನಂತರ ಅಷ್ಟೇ ಭಕ್ತಿಯಿಂದ ಹರೇ ಕೃಷ್ಣ ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ಎಂದು ತಾಳ ಮದ್ದಳೆಯೊಂದಿಗೆ ಭಜನೆ ಮಾಡಿ ಅಕ್ಕಪಕ್ಕದವರಿಗೆ ಪ್ರಸಾದವನ್ನು ಹಂಚುತ್ತಿದ್ದರಂತೆ. ಇದೇ ಸಮಯದಲ್ಲಿ ಅಮೆರಿಕಾದ ಅನೇಕ ಯುವಕ ಯುವತಿಯರು ಸ್ವೇಚ್ಛಾಚಾರದ ಹಿಂದೆ ಬಿದ್ದು ತಮ್ಮ ತಮ್ಮ ಮನೆಗಳಿಂದ ಹೊರಬಂದು ಸಮಾನ ಮನಸ್ಕರು ಒಟ್ಟಾಗಿ ನಿರ್ಜನ ಪ್ರದೇಶಗಳಿಗೆ ಹೋಗಿ ತಮ್ಮ ಪಾಡಿಗೆ ತಾವು ಹಾಡುಗಳನ್ನು ಹೇಳಿಕೊಳ್ಳುತ್ತಾ ಮದ್ಯ ಮಾದಕ ದ್ರವ್ಯಗಳನ್ನು ಸೇವಿಸುತ್ತಾ ತಮ್ಮೊಳಗೆ ವಿವಾಹೇತರ ಸಂಬಂಧಗಳನ್ನು ಹೊಂದಿರುವಂತಹ ಒಂದು ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕಿ ಕ್ರಮೇಣ ಅದು ಹಿಪ್ಪಿ ಸಂಪ್ರದಾಯ ಎಂದೇ ಕುಖ್ಯಾತಿಯನ್ನು ಪಡೆದಿತ್ತು. ಇಂತಹ ಹಿಪ್ಪಿಗಳನ್ನು ಅಲ್ಲಿನ ಸಮಾಜ ಬಹಿಷ್ಕರಿಸಿತ್ತು. ಪ್ರಭುಪಾದರುಗಳು ಈ ರೀತಿಯ ಹಿಪ್ಪಿಗಳಿರುವ ಪ್ರದೇಶಗಳಿಗೆ ಹೋಗಿ ಅತ್ಯಂತ ಸುಶ್ರಾವ್ಯದಿಂದ ರಾಗಭರಿತವಾಗಿ ಹರೇ ಕೃಷ್ಣ ಹರೇ ರಾಮ ಕೃಷ್ಣ ಕೃಷ್ಣ ಹರೇ 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 ರಾಮ ಕೃಷ್ಣ ಕೃಷ್ಣ ಹರೇ ಹರೇ ಎಂದು ಹಾಡುತ್ತಾ ನರ್ತನ ಮಾಡುತ್ತಿದ್ದನ್ನು ಸಂಗೀತ ಪ್ರಿಯರಾದ ಹಿಪ್ಪಿಗಳಿಗೆ ಅಪ್ಯಾಯಮಾನವಾಗಿ ಅವರೆಲ್ಲರೂ ಪ್ರಭುಪಾದರೊಂದಿಗೆ ಸೇರಿಕೊಂಡು ಹಾಡುತ್ತಾ ನಲಿಯುತ್ತಾ ನಂತರ ಕೃಷ್ಣನ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸುವ ಹಂತಕ್ಕೆ ಬಂದರು. ನಂತರದ ದಿನಗಳಲ್ಲಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಂ ಮಾಧವಂ. ಅರ್ಥಾತ್ ಶ್ರೀಕೃಷ್ಣನ ಅನುಗ್ರಹವಿದ್ದಲ್ಲಿ ಹೇಗೆ ಮೂಕನು ವಾಚಾಳಿಯಾಗಿಯೂ ಕುಂಟನು ಪರ್ವತವನ್ನು ದಾಟುವಂತಹವನಾಗುತ್ತಾನೆಯೋ ಹಾಗೆಯೇ ಆ ಹಿಪ್ಪಿಗಳು ಕ್ರಮೇಣ ತಮ್ಮೆಲ್ಲ ದುಶ್ಚಟಗಳಿಂದ ದೂರವಾಗಿ ಭಕ್ತಿ ಪಂಥದ ಅನುಯಾಯಿಗಳಾಗಿ ಸನಾತನ ಹಿಂದೂ ಆಧ್ಯಾತ್ಮಿಕತೆಯ ಹೊಸ ಆವೃತ್ತಿಗೆ ಸೆಳೆಯಲ್ಪಟ್ಟರು. ನಂತರ ಇವರುಗಳೇ ಅಮೆರಿಕಾದ್ಯಂತ 400ಕ್ಕೂ ಹೆಚ್ಚು ದೇವಾಲಯಗಳನ್ನು ಸ್ಥಾಪಿಸಿ 16 ಗ್ರಾಮೀಣ ಸಮುದಾಯಗಳು ಮತ್ತು ಪರಿಸರ ಸಮರ್ಥನೀಯ ಯೋಜನೆಗಳು ಮತ್ತು ಪ್ರಪಂಚದಾದ್ಯಂತ ಸುಮಾರು 100ಕ್ಕೂ ಹೆಚ್ಚಿನ ಸಾತ್ವಿಕ ಸಸ್ಯಾಹಾರಿ ರೆಸ್ಟೋರೆಂಟ್ಗಳನ್ನು ಸ್ಥಾಪಿಸಿದರು. ಇಸ್ಕಾನ್ನ ಹರೇ ಕೃಷ್ಣ ಫುಡ್ ಫಾರ್ ಲೈಫ್
ಕಾರ್ಯಕ್ರಮವು ವಿಶ್ವದ ಅತಿ ದೊಡ್ಡ ಸಸ್ಯಾಹಾರಿ ಆಹಾರ ಪರಿಹಾರ ಯೋಜನೆಯಾಗಿ ಬೆಳೆಸುವಷ್ಟರ ಮಟ್ಟಿಗೆ ಬೆಳೆದು ಬಿಟ್ಟರು. ಒಂದು ಊಟ ಒಬ್ಬ ವ್ಯಕ್ತಿಯ ಒಂದು ಹೊತ್ತಿನ ಹಸಿವನ್ನು ಮಾತ್ರ ನಿವಾರಿಸುತ್ತದೆ, ಆದರೆ ಪುಸ್ತಕಗಳು ನಿರಂತರವಾಗಿ ವ್ಯಕ್ತಿಯ ಜ್ಞಾನದಾಹವನ್ನು ನಿವಾರಿಸುತ್ತದೆ ಎಂಬ ಕಲ್ಪನೆಯ ಅಡಿಯಲ್ಲಿ 1977ರಲ್ಲಿ ಶ್ರೀ ಪ್ರಭುಪಾದರು ನಿಧನರಾಗುವ ಹೊತ್ತಿಗೆ ತಮ್ಮ ಸವಿಸ್ತಾರವಾದ ವ್ಯಾಖ್ಯಾನಗಳೊಂದಿಗೆ ವೈಷ್ಣವ ಸಾಹಿತ್ಯದ 60 ಸಂಪುಟಗಳನ್ನು ಅನುವಾದ ಕೃತಿಯಲ್ಲದೆ 100 ಪುಸ್ತಕಗಳನ್ನು ಬರೆದು ಆ ಪುಸ್ತಕಗಳು ಜಗತ್ತಿನಾದ್ಯಂತ ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಯನ ಮಾಡುವಂತಾಗಿದ್ದಲ್ಲದೆ ಸುಮಾರು 100ಕ್ಕೂ ಹೆಚ್ಚಿನ ಭಾಷೆಗಳಿಗೆ ಅನುವಾದಗೊಂಡವು. ಅಷ್ಟೇ ಅಲ್ಲದೆ 6 ಖಂಡಗಳಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳನ್ನು ಸ್ಥಾಪಿಸಿ 5,000ಕ್ಕೂ ಹೆಚ್ಚಿನ ಶಿಷ್ಯರಿಗೆ ದೀಕ್ಷೆಯನ್ನು ನೀಡುವ ಮೂಲಕ ತಮ್ಮ ಭಕ್ತಿಪಂಥವನ್ನು ಸುಸ್ಥಿರವಾಗಿ ಮುಂದುವರಿಸಿಕೊಂಡು ಹೋಗುವ ಮಟ್ಟಕ್ಕೆ ಬೆಳೆಸಿಬಿಟ್ಟರು. ನಂತರದ ದಿನಗಳಲ್ಲಿ ಭಾರತದ ಪ್ರಮುಖ ಪಟ್ಟಣಗಳಲ್ಲಿ ಇಸ್ಕಾನ್ ದೇವಾಲಯವು ಸ್ಥಾಪಿಸಲ್ಪಟ್ಟು 60ರ ದಶಕದಲ್ಲಿ ಬೆಂಗಳೂರಿನಲ್ಲಿಯೂ ಅಂತಹದ್ದೇ ಒಂದು ದೇವಾಲಯವನ್ನು ಆರಂಭಿಸಲು ಯೋಚಿಸಿ ಅದಕ್ಕೆ ಸೂಕ್ತವಾದ ಜಾಗವನ್ನು ಹುಡುಕುತ್ತಿದ್ದಾಗ ಯಶವಂತಪುರ, ಮಲ್ಲೇಶ್ವರ ಮತ್ತು ರಾಜಾಜಿನಗರದ ಸಂಗಮದಲ್ಲಿದ್ದ ಧೋಬಿಘಾಟ್ ಪಕ್ಕದಲ್ಲೇ ಇದ್ದ ಒಂದು ಗುಡ್ಡವನ್ನು ಆಯ್ಕೆ ಮಾಡಿಕೊಂಡು ಆ ಪ್ರದೇಶವನ್ನು ಕೊಡಬೇಕೆಂದು ಇಸ್ಕಾನ್ ಕೋರಿಕೊಂಡಾಗ ಅನೇಕ ಸರ್ಕಾರಿ ಅಧಿಕಾರಿಗಳು ಈ ಪಾಳು ಬಿದ್ದ ಗುಡ್ಡದಲ್ಲಿ ಅದೆಂತಹ ದೇವಾಲಯ ಕಟ್ಟುತ್ತೀರಿ ಎಂದು ಹಾಸ್ಯ ಮಾಡಿದ್ದರಂತೆ. ಆದರೆ ಕಸದಿಂದ ರಸವನ್ನು ತೆಗೆದಂತೆ ಅಂತಹ ಪಾಳು ಬಿದ್ದ ಗುಡ್ಡದಲ್ಲೂ ಪ್ರತಿಯೊಂದು ಇಂಚು ಜಾಗವೂ ಪೋಲಾಗದಂತೆ ಅತ್ಯುತ್ತಮವಾದ ವಾಸ್ತುಶಿಲ್ಪಿಗಳ ಸಹಾಯದಿಂದ ನೀಲನಕ್ಷೆಯನ್ನು ಸಿದ್ಧಪಡಿಸಿ ನೋಡುತ್ತಿದ್ದಂತೆಯೇ 90ರ ದಶಕದಲ್ಲಿ ಅಲ್ಲೊಂದು ಭವ್ಯವಾದ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾದ ಶ್ರೀ ರಾಧಾಕೃಷ್ಣ ಮಂದಿರವನ್ನು ಕಟ್ಟಿರುವುದು ಈಗ ಇತಿಹಾಸವೇ ಸರಿ. ಇಂತಹ ಭವ್ಯವಾದ ಶ್ರೀ ರಾಧಾಕೃಷ್ಣ ದೇವಸ್ಥಾನವನ್ನು 1997ರಲ್ಲಿ ಅಂದಿನ ರಾಷ್ಟ್ರಪತಿಗಳಾಗಿದ್ದ ಶ್ರೀ ಶಂಕರದಯಾಳ್ ಶರ್ಮಾರವರು ಉದ್ಘಾಟಿಸಿದರು. ಗುಡ್ಡದ ಮೇಲೆ 17 ಮೀಟರ್ ಅಂದರೆ 56 ಅಡಿ ಎತ್ತರದ ಚಿನ್ನದ ಲೇಪಿತ ಧ್ವಜಸ್ತಂಭ ಮತ್ತು 8.5 ಮೀಟರ್ ಎತ್ತರದ ಚಿನ್ನದ ಲೇಪಿತ ಕಳಶದ ಶಿಖರ ಹೊಂದಿರುವ ಈ ದೇವಾಲಯ ಸಹಜವಾಗಿಯೇ ಸುತ್ತಮುತ್ತಲ ಪ್ರದೇಶಗಳಿಂದ ಎದ್ದು ಕಾಣುವಂತಿದ್ದು ಗರ್ಭಗುಡಿಯೂ ಸೇರಿದಂತೆ ಇಲ್ಲಿ 6 ಮಂದಿರಗಳಿವೆ. ದೇವಾಲಯದ ತಪ್ಪಲಿನಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಚಪ್ಪಲಿಗಳನ್ನು ಇಡುವ ಕೌಂಟರ್ ಇದ್ದು ಅಲ್ಲಿಂದ ಮುಂದೆ ಸಾಗುತ್ತಿದ್ದಂತೆಯೇ ನಯನ ಮನೋಹರವಾದ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಅಲ್ಲಿಂದ ಕೆಲವು ಮೆಟ್ಟಿಲುಗಳನ್ನು ಹತ್ತುತ್ತಿದ್ದಂತೆಯೇ ಉಗ್ರ ನರಸಿಂಹನ ದರ್ಶನದ ಜೊತೆಯಲ್ಲೇ ಭಕ್ತ ಹನುಮಾನ್, ಗರುಡ ದೇವರ ದರ್ಶನ ಮಾಡಿಕೊಂಡು ಮೆಟ್ಟಿಲು ಹತ್ತುತ್ತಿದ್ದಂತೆಯೇ ದೇವಾಲಯದ ವಿಶಾಲವಾದ ಪ್ರಾಂಗಣಕ್ಕೆ ತಲುಪುತ್ತೇವೆ. ಸಂಜೆಯ ಹೊತ್ತಿನಲ್ಲಂತೂ ಅಲ್ಲಿಂದ ಜಗಮಗಿಸುವ ಬೆಂಗಳೂರು ಕಾಣುವ ಪರಿ ನಿಜಕ್ಕೂ ಅವರ್ಣನೀಯ. ಅಲ್ಲಿಂದ ಒಳಗೆ ವಿಶಾಲವಾದ ದೇವಾಲಯದ ಪ್ರಾಂಗಣ ತಲುಪುತ್ತಿದ್ದಂತೆಯೇ ಕಿವಿಗಳಿಗೆ ಒಪ್ಪುವಂತಹ ಮೆಲುದನಿಯಲ್ಲಿ ಹರೇ ರಾಮ ಹರೇ ಕೃಷ್ಣ ಮಂತ್ರದ ಜಪದೊಂದಿಗೆ ಉತ್ತರ ಭಾರತೀಯ ಶೈಲಿಯಲ್ಲಿರುವ ಅಮೃತಶಿಲೆಯ ರಾಧಾಕೃಷ್ಣ ಮತ್ತು ಕೃಷ್ಣ ಬಲರಾಮರು ಗರ್ಭಗುಡಿಯ ಪ್ರಮುಖ ದೇವರುಗಳಾದರೆ ಅದರ ಪಕ್ಕ ನಿತಾಯಿ ಗೌರಾಂಗ ಮತ್ತು ನಿತ್ಯಾನಂದರ ಪ್ರತಿಮೆಗಳು ನಿಜಕ್ಕೂ ಮನೋಹರವಾಗಿವೆ. ಬೆಳಗ್ಗೆ 4:30ರಿಂದ 5ರವರೆಗೆ ತುಳಸೀದೇವಿ, ಶ್ರೀ ನರಸಿಂಹ ಆರತಿ ಮತ್ತು ಶ್ರೀ ಶ್ರೀನಿವಾಸ ಗೋವಿಂದನಿಗೆ ಸುಪ್ರಭಾತ ಸೇವೆ ಆರತಿಯೊಂದಿಗೆ ದೇವಾಲಯದ ದಿನಚರಿ ಆರಂಭವಾಗಿ 5:15ರಿಂದ 7:15ರವರೆಗೆ ಜಪ ಧ್ಯಾನ ಅವಧಿ ಮುಗಿದ ನಂತರ 7:15ಕ್ಕೆ ಶೃಂಗಾರ ದರ್ಶನ ಆರತಿ ಮುಗಿಸಿದ ನಂತರ ಮತ್ತೆ ಮಧ್ಯಾಹ್ನಕ್ಕೆ 1ರವರೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವಿರುತ್ತದೆ. ಮತ್ತೆ ಸಂಜೆ 4:15ರಿಂದ 8:15ರ ಸಕಾಲ ಭಕ್ತಾದಿಗಳಿಗೆ ಮುಕ್ತ ಅವಕಾಶವಿರುತ್ತದೆ. ವಾರಾಂತ್ಯಗಳಲ್ಲಿ ಮತ್ತು ಸಾರ್ವಜನಿಕ ರಜಾದಿನಗಳಲ್ಲಿ ದೇವಾಲಯದ ಸಮಯವು ಬೆಳಗ್ಗೆ 4:30ರಿಂದ 5ರವರೆಗೆ ಮತ್ತು 7ರಿಂದ 8:30ರವರೆಗೆ ಇರುತ್ತದೆ. ಮಧ್ಯಾಹ್ನ ಯಾವುದೇ ವಿರಾಮವಿಲ್ಲದೆ ಸಂಜೆ ಆರತಿಯು 7 ಗಂಟೆಗೆ ಪ್ರಾರಂಭವಾಗುತ್ತದೆ. ಸಂಜೆಯ ಆರತಿ ವೇಳೆಯಲ್ಲಿ ನಡೆಯುವ ಭಕ್ತಿ ಕೀರ್ತನೆಗಳು ಮತ್ತು ಎಂತಹವರ ಮನಗಳಲ್ಲಿಯೂ ಉತ್ಸಾಹವನ್ನು ಮೂಡಿಸಿ ನಿಂತ ಕಡೆಯಲ್ಲೇ ಕುಣಿಯುವಂತೆ ಮಾಡಿಸುತ್ತದೆ ಎಂದರೂ ಅತಿಶಯವಾಗದು.
ಇನ್ನು ಸಂಜೆಯ ಆರತಿಯ ಸಮಯದಲ್ಲಿ ಏಕಕಾಲಕ್ಕೆ 3 ಅರ್ಚಕರು ಅಲ್ಲಿನ ಎಲ್ಲ ಮೂರ್ತಿಗಳಿಗೂ ಆರತಿಯನ್ನು ಬೆಳಗುತ್ತಿದ್ದರೆ ಭಕ್ತರ ಹರೇ ಕೃಷ್ಣ ಹರೇ ರಾಮ ಸಂಕೀರ್ತನೆ ಮುಗಿಲು ಮುಟ್ಟುತ್ತಿರುತ್ತದೆ. ಬೆಳಗ್ಗೆಯಿಂದ ರಾತ್ರಿಯವರೆಗೂ ದೇವರ ದರ್ಶನ ಪಡೆದ ಎಲ್ಲ ಭಕ್ತಾದಿಗಳಿಗೂ ಸಾತ್ವಿಕವಾದ ಅತ್ಯಂತ ರುಚಿಕರವಾದ ಶ್ರೀಕೃಷ್ಣನ ಉಚಿತ ಪ್ರಸಾದ ದೇವಾಲಯದ ಮತ್ತೊಂದು ಆಕರ್ಷಣೆ ಎಂದರೂ ತಪ್ಪಾಗದು. ಇಸ್ಕಾನ್ ದೇವಾಲಯ ಪ್ರಸಾದ ಹೇಗಿರುತ್ತದೆ ಎಂಬುದನ್ನು ಪ್ರಪಂಚದಲ್ಲೇ ಕಂಪ್ಯೂಟರ್ ತಯಾರಿಕೆಯ ದಿಗ್ಗಜರಾದ ಆಪಲ್ ಕಂಪನಿಯ ಸ್ಟೀವ್ ಜಾಬ್ಸ್ 2005ರಲ್ಲಿ ಸ್ಟಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಭಾಷಣ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರು ಯುವಕರಾಗಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ವಾರಪೂರ್ತಿಯೂ ಸರಿಯಾದ ಊಟ ಸಿಗುತ್ತಿರಲಿಲ್ಲವಂತೆ. ಒಳ್ಳೆಯ ಊಟ ಮಾಡುವ ಸಲುವಾಗಿ ಪ್ರತಿ ಭಾನುವಾರ ಸಂಜೆ ತಮ್ಮ ಮನೆಯಿಂದ ಸುಮಾರು 7 ಮೈಲಿ ನಡೆದು ಅಲ್ಲಿನ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಆರತಿಗಳಲ್ಲಿ ಪಾಲ್ಗೊಂಡು ನಂತರ ಕೊಡುತ್ತಿದ್ದ ಪ್ರಸಾದವನ್ನು ಹೊಟ್ಟೆ ಭರ್ತಿ ತಿನ್ನುತ್ತಿದ್ದನ್ನು ನೆನಪಿಸಿಕೊಂಡಿದ್ದಲ್ಲದೆ ಹರೇ ಕೃಷ್ಣ ದೇವಸ್ಥಾನದ ವಾರಕ್ಕೆಮ್ಮೆಯ ಒಂದು ಉತ್ತಮ ಆಹಾರ ಊಟ ಮತ್ತು ಅಲ್ಲಿನ ಸ್ಫೂರ್ತಿದಾಯಕ ಚಿಂತನಶೀಲ ಭಾಷಣ ತನ್ನ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸಿದೆ ಎಂದು ಹೇಳುವ ಮೂಲಕ ನೆರೆದಿದ್ದವರೆಲ್ಲರನ್ನೂ ರೋಮಾಂಚನಗೊಳಿಸುವಂತೆ ಮಾಡಿದರು. ಬೆಂಗಳೂರಿನ ಈ ಇಸ್ಕಾನ್ ದೇವಾಲಯದಲ್ಲಿ ಪ್ರತಿನಿತ್ಯದ ಪೂಜೆಗಳಲ್ಲದೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಸಲಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾಗಿ ರಾಮನವಮಿ, ಬ್ರಹ್ಮೋತ್ಸವ, ನರಸಿಂಹ ಜಯಂತಿ, ಪಾನೀಹತಿ, ಚಿದಾದಹಿ ಉತ್ಸವ, ರಥಯಾತ್ರೆ, ಬಲರಾಮ ಜಯಂತಿ, ಜೂಲನ್ ಉತ್ಸವ, ವ್ಯಾಸಪೂಜೆ, ಶ್ರೀ ರಾಧಾಷ್ಟಮಿ, ದೀಪೋತ್ಸವ, ಗೋವರ್ಧನ ಪೂಜೆ, ವೈಕುಂಠ ಏಕಾದಶಿ, ನಿತ್ಯಾನಂದ ತ್ರಯೋದಶಿ, ಗುರುಪೌರ್ಣಿಮೆ ಎಲ್ಲ ಹಬ್ಬಗಳು ಒಂದು ರೀತಿಯಲ್ಲಾದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಯಂತೂ ಬಹಳ ಅದ್ಧೂರಿಯಿಂದ ಆಚರಿಸಲ್ಪಟ್ಟು ಆ ದಿನದಂದು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀಕೃಷ್ಣ ಕೃಪಾಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಕೇವಲ ಧಾರ್ಮಿಕ ಸೇವೆಗಳಷ್ಟೇ ಅಲ್ಲದೆ ಸಾಮಾಜಿಕ ಸೇವೆಗಳಲ್ಲಿಯೂ ತೊಡಗಿಸಿಕೊಂಡಿರುವ ಇಸ್ಕಾನ್ ಅಗತ್ಯವಿರುವವರಿಗೆ ಉಚಿತ ಆಹಾರವನ್ನು ಒದಗಿಸುತ್ತದೆ. ತನ್ನ ಅಕ್ಷಯ ಪಾತ್ರ ಫೌಂಡೇಶನ್ ಮುಖಾಂತರವಾಗಿ ಭಾರತಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಲಕ್ಷಾಂತರ ಮಕ್ಕಳಿಗೆ ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದ ಮಾದರಿಯಲ್ಲಿ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡುತ್ತಿರುವುದು ನಿಜಕ್ಕೂ ಅದ್ಭುತವಾದ ಕಾರ್ಯ. 2000ರಲ್ಲಿ ಆರಂಭವಾದ ಈ ಸೇವೆ ಇಂದು ವಿಶ್ವದ ಅತಿ ದೊಡ್ಡ NGO ಚಾಲಿತ ಮಿಡ್ ಡೇ ಮೀಲ್ ಕಾರ್ಯಕ್ರಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು, ಅಕ್ಷಯ ಪಾತ್ರವು ಪ್ರಸ್ತುತ ಭಾರತದ 11 ರಾಜ್ಯಗಳಲ್ಲಿ 27 ಸ್ಥಳಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರ ಮೂಲಕ 13,500 ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಪ್ರತಿದಿನ 1.6 ಮಿಲಿಯನ್ ಮಕ್ಕಳಿಗೆ ಆಹಾರವನ್ನು ಒದಗಿಸುತ್ತಿರುವುದು ಸಹ ದಾಖಲೆಯಾಗಿದೆ. ಇದು ಉಳಿದ ದೇವಾಲಯಗಳಂತೆ ಕೇವಲ ದೇವಾಲಯವಾಗಿರದೆ ಒಂದು ರೀತಿಯ ವಾಣಿಜ್ಯ ಸಂಕೀರ್ಣದ ರೀತಿಯಲ್ಲಿ ದೇವಾಲಯದ ಸುತ್ತಲಿನ ಆವರಣದಲ್ಲಿ ವಿವಿಧ ರೀತಿಯ ತಿಂಡಿ ತಿನಿಸುಗಳು, ಆಟಿಕೆಗಳು, ವಿವಿಧ ರೀತಿಯ ಉಡುಪುಗಳು, ಬಟ್ಟೆ ಬರೆಯ ಜೊತೆಯಲ್ಲೇ ದೇವಾಲಯದಿಂದ ಪ್ರಕಟವಾಗುವ ವಿವಿಧ ಧಾರ್ಮಿಕ ಪುಸ್ತಕಗಳ ಮಾರಾಟದ ವ್ಯವಸ್ಥೆಯೂ ಇದೆ. ಇನ್ನು ದೇವಾಲಯಕ್ಕೆ ಹೊರಭಾಗಗಳಿಂದ ಬರುವವರಿಗಾಗಿಯೇ ಸುಸಜ್ಜಿತವಾದ ಯಾವುದೇ ರೀತಿಯ ಐಷಾರಾಮಿ ಹೋಟೆಲಿಗೂ ಕಡಿಮೆ ಇಲ್ಲದಂತಹ ಸುಮಾರು 70 ಕೊಠಡಿಗಳ ಡಬಲ್ಸ್, ಟ್ರಿಪಲ್ಸ್, ಫ್ಯಾಮಿಲಿ ಸೂಟ್ಗಳು, ಅರೆ ಡಾರ್ಮಿಟರಿ ಮತ್ತು ಡಾರ್ಮಿಟರಿಗಳು ಅತಿಥಿಗಳಿಗಾಗಿ ಯಾತ್ರಿ ನಿವಾಸ ಲಭ್ಯವಿದ್ದು, ದೇವಾಲಯದ ಆಧ್ಯಾತ್ಮಿಕ ವಾತಾವರಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಅತಿಥಿಗಳಿಗೆ ಅವಕಾಶವನ್ನು ನೀಡುತ್ತದೆ. ಇಷ್ಟೆಲ್ಲ ಮಾಹಿತಿಗಳು ದೇವಾಲಯದ ಬಗ್ಗೆ. ಆದರೆ ದೇವಾಲಯದ ನಿರ್ವಹಣೆಯಲ್ಲಿ ಇರುವ ಸಿಬ್ಬಂದಿಗಳು ಮತ್ತು ಇಸ್ಕಾನ್ ಆವರಣದಲ್ಲಿಯೇ ಒಂದು ವಿಶೇಷವಾದ ಅನುಭವವಿದೆ. ಇಲ್ಲಿನ ಸೇವಾ ಸಿಬ್ಬಂದಿಗಳು ಉಳಿದ ಕಂಪನಿಗಳಂತೆಯೇ ಸಂಬಳಕ್ಕೆ ಕೆಲಸ ಮಾಡುತ್ತಿದ್ದರೂ ಅವರಿಗೆ ಸಂಬಳಕ್ಕಿಂತಲೂ ಸೇವಾ ಮನೋಭಾವನೆ ಹೆಚ್ಚಾಗಿರುವ ಕಾರಣ ಕೇವಲ 8 ಗಂಟೆಯ ಕೆಲಸಕ್ಕೆ ಮಾತ್ರವೇ ಸೀಮಿತವಾಗಿರದೆ ತಮ್ಮ ನಿಗದಿತ ಕೆಲಸ ಕಾರ್ಯಗಳಲ್ಲದೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ದೇವಾಲಯಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ನಿಸ್ಸಂಕೋಚವಾಗಿ ಮತ್ತು ನಿಸ್ವಾರ್ಥ ಸೇವೆಯಾಗಿ ಕೆಲಸ ಮಾಡುವ ಮನಸ್ಥಿತಿಯನ್ನು ಹೊಂದಿರುವುದು ಬಹಳ ವಿಶೇಷ. ಇನ್ನು ಇಸ್ಕಾನ್ ಅನುಯಾಯಿಗಳೆಂತೂ ಅದು ಕೇವಲ ದೇವಾಲಯವಾಗಿರದೆ ಗುರುಕುಲವಾಗಿದೆ ಎಂದರೂ ತಪ್ಪಾಗದು. ದೇವಾಲಯದಲ್ಲಿ ಕಾವಿಧಾರಿಗಳಾಗಿ ಕೊರಳಿನಲ್ಲಿ ತುಳಸಿ ಮಾಲೆಯನ್ನು ಧರಿಸಿರುವ ಹೆಜ್ಜೆ ಹೆಜ್ಜೆಗೂ ಕಾಣಸಿಗುವ ಇವರುಗಳನ್ನು
ಸ್ವಲ್ಪ ಕೂಲಂಕುಷವಾಗಿ ಮಾತನಾಡಿಸಿದರೆ ಬಹುತೇಕರು ಪ್ರತಿಷ್ಠಿತ ಐಐಟಿ, ಐಐಎಂಗಳಲ್ಲಿ ಇಂಜಿನಿಯರ್, ವಾಣಿಜ್ಯ ಶಿಕ್ಷಣ, ಡಾಕ್ಟರ್ಗಳಾಗಿದ್ದು ಸಣ್ಣ ವಯಸ್ಸಿನಲ್ಲೇ ಲೌಕಿಕ ಜೀವನದಿಂದ ಜಿಗುಪ್ಸೆಗೊಂಡು ತಮ್ಮ ಜೀವನವನ್ನು ಭಗವಂತನಿಗೆ ಅರ್ಪಿಸಿರುತ್ತಾರೆ. ಅಂತಹ ಅನುಯಾಯಿಗಳಿಗೆ ಸಂಸ್ಕೃತ, ವೇದಾಧ್ಯಯನ, ಭಗವದ್ಗೀತೆ, ಭಾಗವತದಂತಹ ಪಾಠಗಳನ್ನು ಹೇಳಿಕೊಡುವ ಮೂಲಕ ಪ್ರತಿಯೊಬ್ಬರೂ ಅಪ್ರತಿಮ ಪ್ರಕಾಂಡ ಪಂಡಿತರಾಗಿರುತ್ತಾರೆ. ಶಿಕ್ಷಣ ಮುಗಿಸಿದ ನಂತರ ಅವರುಗಳಲ್ಲಿರುವ ಅಹಂ ಹೋಗಲಾಡಿಸುವ ಸಲುವಾಗಿ ಅಲ್ಲಿ ದೊರೆತ ಶಿಕ್ಷಣಕ್ಕೆ ಗುರು ಕಾಣಿಕೆಯನ್ನು ಮಧುಕರಿ ವೃತ್ತಿ ಮೂಲಕ ಮಾಡಿ ಕೊಡಬೇಕಾಗಿರುವ ಪದ್ಧತಿ ನಿಜಕ್ಕೂ ಅದ್ಭುತವೆನಿಸಿದೆ. ಅದೇ ರೀತಿ ದೇವಾಲಯದ ವಿವಿಧ ರೀತಿಯ ಪ್ರಕಾಶನಗಳನ್ನು ಮಾರುವುದರ ಮೂಲಕ ಜನಸಾಮಾನ್ಯರೊಂದಿಗಿನ ಆಗು ಹೋಗು ಮತ್ತು ವ್ಯವಹಾರವನ್ನು ಕಲಿತುಕೊಂಡು ನಂತರ ಅವರಿಗೆ ದೀಕ್ಷೆಯನ್ನು ನೀಡಿ ಅವರವರ ಅರ್ಹತೆಯ ಮೇರೆಗೆ ವಿವಿಧ ರೀತಿಯ ಸೇವಾ ಚಟುವಟಿಕೆಗಳನ್ನು ಮುನ್ನಡೆಸುವಂತಹ ಜವಾಬ್ದಾರಿಗಳನ್ನು ಅವರಿಗೆ ನೀಡುತ್ತಾರೆ. ರಾಜಾಜಿನಗರದಲ್ಲಿರುವ ಈ ದೇವಾಲಯಕ್ಕೆ ಉತ್ತಮವಾದ ಬಸ್ ಸೌಕರ್ಯಗಳು ಇದ್ದು ಮೆಟ್ರೋ ನಿಲ್ದಾಣವೂ ಸಹ ದೇವಾಲಯದ ಕೂಗಳತೆಯ ದೂರದಲ್ಲಿದೆ. ಇನ್ನು ಖಾಸಗಿ ವಾಹನ ಮತ್ತು ದ್ವಿಚಕ್ರ ವಾಹನಗಳ ನಿಲ್ದಾಣಕ್ಕೆ ದೇವಾಲಯದ ನೆಲಮಾಳಿಗೆಯಲ್ಲಿಯೇ ವ್ಯವಸ್ಥೆಯೂ ಇದೆ. ಇಷ್ಟೆಲ್ಲ ಮಾಹಿತಿಗಳು ತಿಳಿದ ಮೇಲೆ ಇನ್ನೇಕೆ ತಡ, ಈ ವಾರಾಂತ್ಯದಲ್ಲಾದರೂ ಸ್ವಲ್ಪ ಸಮಯ ಮಾಡಿಕೊಂಡು ಇಸ್ಕಾನ್ ಶ್ರೀ ರಾಧಾಕೃಷ್ಣ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಮೇಲೆ ತಿಳಿಸಿದ ಎಲ್ಲ ದೇವರುಗಳ ದರ್ಶನ ಮಾಡಿಕೊಂಡು ಶಾಪಿಂಗೂ ಸಹ ಮಾಡಿಕೊಂಡು ದೇವರ ಪ್ರಸಾದದ ಜೊತೆ ಸಾತ್ವಿಕ ಆಹಾರದ ಸವಿಯನ್ನು ಸವಿದು ನಿಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತೀರಿ ಅಲ್ವೇ ಸ್ನೇಹಿತರೆ. ಇದು ಬೆಂಗಳೂರಿನ ಇಸ್ಕಾನ್ ದೇವಾಲಯದ ಮಹಿಮೆ ಮತ್ತು ವಿಶೇಷತೆ. ಜೀವನದಲ್ಲಿ ಒಮ್ಮೆಯಾದರೂ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ರಾಧಾಕೃಷ್ಣರ ದರ್ಶನ ಪಡೆದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಭಕ್ತಿಯ ಅನುಭವ ದೊರೆಯುತ್ತದೆ ಎಂಬುದು ಅನೇಕ ಭಕ್ತರ ನಂಬಿಕೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ದೇವಾಲಯಗಳ ಇತಿಹಾಸ, ಮಹಿಮೆ ಮತ್ತು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಹರೇ ಕೃಷ್ಣ. ಶ್ರೀಕೃಷ್ಣನ ಕೃಪೆ ಸದಾ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಇರಲಿ. ಧನ್ಯವಾದಗಳು.